ಸಮ್ಮೇಳನ ಶುರುವಾಗಿ ಈಗಾಗಲೇ ಒಂದು ದಿನ ಕಳೆದಿದೆ. ಅದರ ಜೊತೆಗೆ ನಿನ್ನೆ ಮಂಡ್ಯದಲ್ಲಿ ಶುರು ಆಗಿರುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 2ನೇ ದಿನದಲ್ಲಿ ನಾವಿದ್ದೇವೆ. ಇವತ್ತು ವಿಶೇಷವಾಗಿ ಏನೆಲ್ಲ ಇರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋಣ. ಅದರ ಜೊತೆಗೆ ನಿನ್ನೆ ಒಂದಷ್ಟು ಉದ್ಘಾಟನೆ ಕಾರ್ಯಕ್ರಮ ಸೇರಿದಂತೆ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ಸಂಪೂರ್ಣವಾಗಿ ಇಲ್ಲಿ ಬರುವಂತಹ ವೀಕ್ಷಕರಿಗೆ ಗಮನ ಸೆಳೆಯುವಂತಹ ಮಳಿಗೆಗಳಿರುವಂತದ್ದು ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಹಳ್ಳಿಯ ಬದುಕನ್ನ, ಕರುನಾಡಿನ ಜನರ ಬದುಕನ್ನ ಕಟ್ಟಿಕೊಡುವಂತಹ ಚಿತ್ರಣವನ್ನ ನಾವು ಇಲ್ಲಿ ನೋಡ್ತಾ ಹೋಗಬಹುದು. ಒಬ್ಬ ರೈತನ ಜೀವನದಲ್ಲಿ ಮತ್ತು ಒಬ್ಬ ರೈತ ಏನೆಲ್ಲ ಬೆಳೆಗಳನ್ನ ಬೆಳಿತಾನೆ, ಆ ಎಲ್ಲಾ ತರದ ಬೆಳೆಗಳು ಸಂಪೂರ್ಣವಾಗಿ ನಾವು ಇಲ್ಲಿ ನೋಡ್ತಾ ಹೋಗಬಹುದು. ಅಕ್ಕಿ ಆಗಿರಬಹುದು, ಗೋಧಿಗಳಾಗಿರಬಹುದು ಮತ್ತು ಭತ್ತ ಆಗಿರಬಹುದು. ಅದರಲ್ಲೂ ಕೂಡ ವಿವಿಧ ರೀತಿಯಾದಂತಹ ಭತ್ತಗಳನ್ನ ನಾವು ಯಾವತ್ತೂ ಕಂಡಿರಲ್ಲ. ಸೊ ಕರ್ನಾಟಕದಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಬೆಳೀತಾರೋ ಆ ಎಲ್ಲಾ ರೀತಿಯಾದಂತಹ ಬಿತ್ತನೆಯ ಬೀಜಗಳನ್ನ ನಾವು ನೋಡಬಹುದು. ಅದರ ಜೊತೆಗೆ ಕಾಳುಗಳನ್ನ ನಾವು ನೋಡಬಹುದು. ಅದು ನರ್ಸರಿಯಲ್ಲಿ ಹೇಗಿರುತ್ತೆ, ಅದು ಮಧ್ಯದ ಹಂತಕ್ಕೆ ಬಂದಾಗ ಹೇಗಿರುತ್ತೆ, ಕೊನೆಯ ಬಾರಿ ಅಂದ್ರೆ ಕಟಾವು ಮಾಡೋಕ್ಕಿಂತ ಮುಂಚೆ ಅದು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಸಂಪೂರ್ಣವಾಗಿ ಇಲ್ಲಿ ಚಿತ್ರಣದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ ಬೆಲ್ಲ ಅಂತಂದ್ರೆ ನಾವು ಕೇವಲ ಒಂದೇ ರೀತಿಯ ಬೆಲ್ಲ ತಿಳ್ಕೊಂಡಿರ್ತೀವಿ. ಅದರಲ್ಲೂ ಕೂಡ ವಿವಿಧ ರೀತಿಯಾದಂತಹದ್ದನ್ನ ನಾವು ನೋಡಬಹುದು. ಅದರ ಆಕಾರದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ಕಾಣ್ತಾ ಹೋಗ್ಬೋದು. ಅದ್ರ ಜೊತೆಗೆ ಒಂದಷ್ಟು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದೊಂದು ರೀತಿಯ ಆಹಾರ ಪದ್ಧತಿ ಆಗಿರ್ಬೋದು, ದವಸ ಧಾನ್ಯಗಳನ್ನ ಬೆಳೀತಾರೆ. ಸೊ ಆ ಎಲ್ಲವನ್ನು ಕೂಡ ನಾವು ಈ ದೃಶ್ಯಾವಳಿಗಳಲ್ಲಿ ಮತ್ತೆ ಈ ಮಳಿಗೆಗಳಲ್ಲಿ ನಾವು ನೋಡ್ತಾ ಹೋಗ್ಬಹುದು. ತಿನ್ನುವ ಪದಾರ್ಥಗಳಾಗಿರಬಹುದು, ಅದರ ಜೊತೆಗೆ ಮೆಕ್ಕೆಜೋಳ ಆಗಿರಬಹುದು, ಕಾರ್ನ್ ಆಗಿರಬಹುದು, ಅದರ ಪೌಡರ್ ಆಗಿರ್ಬೋದು, ಈ ರೀತಿಯಾದಂತಹಗಳನ್ನ ಕೂಡ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಹಳ್ಳಿಯ ಬದುಕು ಎಲ್ಲೋ ದೂರ ಆಗ್ತಾ ಇದೆ. ಆಧುನಿಕತೆ ಬೆಳೀತಾ ಹೋದಂತೆ ಮಕ್ಕಳಿಗೆ ಇದ್ಯಾವುದೂ ಕೂಡ ಸಿಗ್ತಾ ಇಲ್ಲ. ಸೊ ಸಂಪೂರ್ಣವಾಗಿ ಒಂದು ಹಳ್ಳಿಯ ಬದುಕನ್ನ ಕಟ್ಕೊಡೋದು, ಒಬ್ಬ ರೈತನ ಜೀವನದ ಪ್ರತಿಯೊಂದು ಹಂತದನ್ನ ಕಟ್ಕೊಡುವಂತಹ ಮೂಲ ಉದ್ದೇಶದೊಂದಿಗೆ ಈ ಮಳಿಗೆಗಳಲ್ಲಿ ಮತ್ತು ಈ ಸಮ್ಮೇಳನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇದೊಂದು ಸಂಪೂರ್ಣವಾಗಿ ಒಂದು ಗದ್ದೆಯಲ್ಲಿ ಬೆಳೆಯುವಂತಹ, ಕರುನಾಡಿನ ಜನರು ಬೆಳೆಯುವಂತಹ ಆಹಾರ ಪದ್ಧತಿಗಳನ್ನ ಮತ್ತು ಆ ಕಾಳು ಮತ್ತು ದವಸ ಧಾನ್ಯಗಳನ್ನ ನೋಡುವಂತದ್ದಾಗಿರುವಂತಹದ್ದು. ಸೊ ಇನ್ನು ಇದೇ ರೀತಿಯಾಗಿ ಯಾವ್ಯಾವ ಮಳಿಗೆಗಳಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಗತಿಸಿ ಹೋದ ಇತಿಹಾಸದ ಕಾಲಘಟ್ಟಗಳನ್ನ ನಾವೆಲ್ಲೋ ಇವತ್ತು ಮರೆ ಆಗ್ತಾ ಇದೆ ನಮ್ಮಿಂದ, ಅಂದ್ರೆ ನಮ್ಗೆ ಕಾರಣ ಸಿಗ್ತಾ ಇಲ್ಲ. ಆದ್ರೆ ಆ ಎಲ್ಲವನ್ನು ಕೂಡ ನಾವು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಂಡುಕೊಳ್ಬಹುದು ಅನ್ನುವಂಥದ್ದು ನಾನು ನಿಮ್ಗೆ, ನೀವು ನನ್ನ ಹಿಂಬದಿಯಲ್ಲಿರುವಂತಹ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಹೋಗಬಹುದು. ಕರುನಾಡಿಗಾಗಿ ತಮ್ಮ ಜೀವನದುದ್ದಕ್ಕೂ ಕೂಡ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿರುವಂತಹ ಘಟಾನುಘಟಿಗಳು ಮತ್ತು ಸಾಹಿತಿಗಳು, ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರುವಂತಹ ಪುರಸ್ಕೃತರ ಪ್ರತಿಮೆಯನ್ನ ಇಲ್ಲಿ ವಿಶೇಷವಾಗಿ ಮಾಡಿರುವಂತದ್ದು. ಕೇವಲ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡುವುದು ಮಾತ್ರವಲ್ಲದೆ ಅದರ ಜೊತೆಗೆ ದವಸ ಧಾನ್ಯಗಳಲ್ಲಿ, ಅಂದ್ರೆ ಕೃಷಿಯ ನಾಡಲ್ಲಿ, ಅಂದ್ರೆ ಕೃಷಿಯ ನಾಡಾಗಿರೋದ್ರಿಂದಾಗಿ ದವಸ ಧಾನ್ಯಗಳಲ್ಲಿ ನಾವು ಜ್ಞಾನಪೀಠ ಪುರಸ್ಕೃತರನ್ನ ನೋಡ್ತಾ ಇದ್ದೇವೆ. ನೋಡಬಹುದು ಸಂಪೂರ್ಣವಾಗಿ ಸುತ್ತಲೂ ಹಸಿರನ್ನೇ ಹೊತ್ತು ನಿಂತ ಸೌಂದರ್ಯ ಸಿರಿ, ರಮಣೀಯವಾಗಿ ಕಂಗೊಳಿಸ್ತಾ ಇರುವಂತಹ ಹೂಗಳು, ಈ ಎಲ್ಲವೂ ಕೂಡ ನಮಗೆ ಈ ಮಳಿಗೆಯಲ್ಲಿ ಕಂಡು ಬರುತ್ತೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನ ನಾವು ಇಲ್ಲಿ ಕಣ್ತುಂಬಿಕೊಳ್ಬಹುದು. ಯಾವ ರೀತಿಯಾಗಿ ನೋಡಿ, ಇಲ್ಲಿ ಸಾಸಿವೆ ಕಾಳು ಮತ್ತೆ ಜೋಳದ ಕಾಳು, ಸಾಸಿವೆ ಕಾಳು, ರಾಗಿಯ ಕಾಳುಗಳಲ್ಲಿ ಈ ಪ್ರತಿಮೆ ಮೂಡಿ ಬಂದಿರುವಂತಹದ್ದು. ಸೊ ಸಂಪೂರ್ಣವಾಗಿ ನೋಡುಗರಿಗೆ ಇದು ಒಂದು ಕೃಷಿಯ ಹಿನ್ನೆಲೆಯಲ್ಲಿ ಒಂದು ಥೀಮ್ನ ಮೂಲಕ ಮೂಡಿ ಬಂದಿರುವಂತದನ್ನ ನಮಗೆ ಸಂಪೂರ್ಣವಾಗಿ ಕಟ್ಟಿಕೊಡುವಂತಹದ್ದು. ಅದ್ರ ಜೊತೆಗೆ ಇನ್ನು ಸಾಕಷ್ಟು ಮಳಿಗೆಗಳು ಕೂಡ ಇರುವಂತಹದ್ದು, ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈಗಾಗಲೇ ನಿನ್ನೆಯಿಂದಲೇ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಆಧುನಿಕ ಯುಗದಲ್ಲಿ ಮರೆಯಾಗ್ತಾ ಇರುವಂತಹ ಜೀವನವನ್ನ ಇವರು ನೋಡುವುದಕ್ಕೆ ಇಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿಯಾಗಿದೆ. ಏನೇನೆಲ್ಲ ನೋಡಿದ್ರಿ? ಆಡು, ಕೋಳಿ, ಆಮೇಲೆ ಮೀನು. ನೀವೆಲ್ಲ ಗೌರ್ಮೆಂಟ್ ಸ್ಕೂಲ್ ವಿದ್ಯಾರ್ಥಿಗಳಲ್ವಾ? ಎಷ್ಟು ಇಷ್ಟ ಆಯ್ತು ನಿಮ್ಗೆ? ತುಂಬಾ ಇಷ್ಟ ಆಯ್ತು. ಸೊ ಒಟ್ಟಾರೆಯಾಗಿ ಇಲ್ಲಿಗೆ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಮಾತ್ರ ತುಂಬಾ ಸಂತಸ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಇದೇನು ಹೊಸದಲ್ಲ, ಆದ್ರೂ ಕೂಡ ಇದೆಲ್ಲವನ್ನು ನೋಡೋದ್ರ ಜೊತೆಗೆ ಅವರು ಎಂಜಾಯ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮಿ, ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.